ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ಇವಾಗ ನೈಟ್ 7 o'clock ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಮುಂಬೈ ಮಳೆಗೆ ಯಾವ ರೀತಿ ಆಗೋಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸಿಕ್ಕಾಪಡೆ ಮಳೆ, ಸ್ಕೂಲ್ ಎಲ್ಲ ರಜಾ ಇತ್ತು. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಗೊತ್ತಿರೋ ಥರ. ಅಂದರೆ ಈ ವರ್ಷ ಲಾಸ್ಟ್ ಇಯರ್ ಒಂದಿನ ರಜಾ ಇತ್ತು, ಬಟ್ ಇಷ್ಟು ಮಳೆಗೆ ಇವತ್ತು ರಜಾ ಕೊಟ್ಟಿದ್ದಾರೆ. ಸೊ ಹೇಗಿದೆ, ಹೇಗೆ ಬರ್ತಾ ಇದೆ ಹೊರಗಡೆ ನೋಡಿದ್ರೆ ಒಳ್ಳೆ ಫಾಲ್ಸ್ ಥರ ಇಳಿತಾ ಇದೆ. ಮಳೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಯಾವ ಥರ ಆಗೋಗಿದೆ ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು, ಶಾರ್ಟ್ಸಲ್ಲೇ ಹಾಕಿದ್ದೆ ಹೇಗಿತ್ತು ಅಂತ. ರೋಡೆಲ್ಲ ಫುಲ್ ಕಂಪ್ಲೀಟಾಗಿ ನೀರಲ್ಲಿ ಫುಲ್ ಮುಚ್ಕೊಂಡು ಹೋಗಿದೆ. ಸೊ ಯಾಕಂತಂದರೆ ಇಲ್ಲಿ ಎರಡೂ ಸೈಡ್ ಏನು ಹೇಳ್ತಾರೆ, ಈ ನೀರು ಹೋಗೋದಕ್ಕೆ ಜಾಗ ಇರಲ್ಲಲ್ವ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು. ಸೊ ಇವಾಗ ಲಿಫ್ಟ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಹೊರಗಡೆ ನೋಡ್ತಾ ಇದ್ರೆ ಫುಲ್ಲು ಮಳೆಗೆ ನಲುಗು ಹೋಗಿದೆ ಗೈಸ್. ಇಲ್ಲಿಂದ ತೋರಿಸ್ತೀನಿ. ಸೊ ಕೆಳಗಡೆ ಬಂದರೆ ಮಳೆಯಲ್ಲಿ ಎಷ್ಟು ಜನ ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ನಡ್ಕೊಂಡು ಅಷ್ಟೊಂದು ಎಂಜಾಯ್ ಮಾಡ್ತಾ ಇರ್ತಾರೆ. ಫಸ್ಟ್ ಮಳೆ ಬಂದಾಗಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಫಸ್ಟು ಯೋಚನೆ ಮಾಡ್ತೀವಿ. ಏನಾದರೂ ಜ್ವರ ಬಂದುಬಿಟ್ರೆ ಆ ಥರ. ನಾನು ಅದಕ್ಕೆ ಈ ಥರ ನೆನೆಯೋದಕ್ಕೆಲ್ಲ ಹೋಗಲ್ಲ. ಸೊ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಆಲ್ಮೋಸ್ಟ್ 1 month ಮೇಲೆ ಮಳೆ ಬಂದಿರೋದ್ರಿಂದ 1 day ಸ್ಕೂಲು ರಜಾ ಬೇರೆ ಕೊಟ್ಟಿದ್ರು. ಸ್ಯಾಟರ್ಡೆ ಮಾತ್ರ ರಜಾ ಕೊಟ್ಟಿದ್ರು. ಸ್ಯಾಟರ್ಡೆ ರಜಾ ಕೊಟ್ಟರು ಕೂಡ ನೆಕ್ಸ್ಟ್ ಎವ್ರಿ 2nd and 4th ಸ್ಯಾಟರ್ಡೆ ರಜಾ ಸಿಗ್ತಾಯಿತ್ತು. ಬಟ್ ಇದನ್ನು ಏನು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೆಗೆ ಇಟ್ಕೊಂಡಿದ್ದಾರೆ. ಸೊ ಸ್ಕೂಲ್ನವರು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಂಥ ಒಂದು ಜನಗಳು ಅನ್ನೋದು ಗೊತ್ತಿಲ್ಲ. ಇಷ್ಟು ಮಳೆಗೂ ಕೂಡ ರಜಾ ಕೊಟ್ಟರು ಸ್ಕೂಲ್ನ ಮಾಡಬೇಕು ಅಂತ ಅಂದ್ಕೋತಾರೆ. ಅದು ಇಲ್ಲಿ ಬಂದರೆ, ಕೆಳಗಡೆ ಬಂದರೆ ಇಲ್ಲಿ ಪಾರ್ಕ್ ಇದೆ. ಅಂಬ್ರೆಲ್ಲ ಇಟ್ಕೊಂಡು ಹೊರಗಡೆ ಬಂದಿದ್ವಿ ಬಾಯ್ಸ್. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನೀರು ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆಗೆ. ಸೊ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತಾ ಹೋಗ್ತೀನಿ. ಮಗಳಿಗೆ ರೈನ್ ಕೋಟ್ ಹಾಕಿಸ್ಬಿಟ್ಟು ಕರ್ಕೊಂಡು ಬಂದಿದೆ. ಅವಳಿಗೆ ಮಳೆಯಲ್ಲಿ ನೆನೆಯೋದಂತೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಇನ್ನೇನು ಎಕ್ಸಾಮ್ಸ್ ಎಲ್ಲ ಶುರುವಾಗುತ್ತೆ. ಸೊ ಮಕ್ಕಳಿಗೆ ಯಾವತ್ತೂ ಅಷ್ಟೇ ಅಲ್ವಾ, ಎಕ್ಸಾಮ್ಸ್ ಏನಾದರೂ ಇದ್ದಾಗ ಅಥವಾ ಮಳೆ ಎಲ್ಲ ಇವಾಗ ಶುರುವಾದಾಗ ಎಲ್ಲನೂ ಜ್ವರ, ಶೀತ, ಕೆಮ್ಮು ಎಲ್ಲ ಶುರುವಾಗ್ಬಿಡುತ್ತೆ. ಅದರಲ್ಲೂ ಕೂಡ ಇಲ್ಲಿ ಏನಾದರೂ ಶುರುವಾಗ್ಬಿಟ್ರೆ ಡಾಕ್ಟ್ರನ್ನ ಹಿಡಿಯೋದು ಒಂದು ಕಷ್ಟದ ಕೆಲಸ. ಆದರೆ ಅಲ್ಲಿ ಹೋಗಿ ವೆಯ್ಟ್ ಮಾಡೋದು ಇನ್ನೊಂದು ದೊಡ್ಡ ಕೆಲಸ ಆಗೋಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀರು, ಈ ರೋಡಲ್ಲಿ ನೀರು ಆಚೆ ಹೋಗ್ತಾ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಈಚೆ ನೋಡ್ಬೋದು, ಈಚೆ ಗ್ರೀನರಿ ಎಲ್ಲ ಕೂಡ ಇದೆ. ಇದು ಆಲ್ಮೋಸ್ಟ್ 6 o'clock 6:30ಗೆ ಹೋಗಿದ್ದೆ ನಾನು ಈಚೆ. ಆ ಟೈಮಲ್ಲೂ ಬರ್ತಾ ಇತ್ತು. ಬಟ್ ಇನ್ನು ಮುಂದೆ ಹೋಗ್ತಾ ಏನಾಗುತ್ತೆ ಅಂತ ಅಂದರೆ ನೀರು ಹೋಗೋದಕ್ಕೆ ಜಾಗ ಇರಲ್ಲ. ಫುಲ್ ರೋಡ್ ಮೇಲೇ ಹೋಗ್ತಾ ಇರುತ್ತೆ ನೋಡಿ, ಇಷ್ಟು ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ನನ್ನ ಮಗಳು ಫುಲ್ ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಹೋಗ್ತಾ ಇರ್ತಾಳೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಒಳ್ಳೆ ಜಲಪಾತ ಥರ ಮೇಲ್ಗಡೆಯಿಂದ ಸುರಿತಾ ಇತ್ತು. ಅಷ್ಟು ಮಳೆ, ಆಲ್ಮೋಸ್ಟ್ 6 days ಸಿಕ್ಕಾಪಟ್ಟೆ ಮಳೆ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೊರಗಡೆನೇ ಬಂದಿರಲಿಲ್ಲ. ಮಗಳಿಗೆ ಕ್ಲಾಸ್ ಬೇರೆ ಇತ್ತು. ಸೊ ಅದನ್ನು ಕೂಡ ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ನೀರಲ್ಲಿ ನಡ್ಕೊಂಡು ಹೋಗಬೇಕು, ಫುಲ್ ವೆಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಎಷ್ಟು ನೀರು ನಿಂತಿದೆ ಅಂತ ಅಂದರೆ ಚಪ್ಪಲಿಗಳು ಏನೇನು ಎಲ್ಲೆಲ್ಲಿಂದ ಹಂಗೆ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಫುಲ್ಲು ನೀರು ತುಂಬಿಬಿಟ್ಟು ಈಚೆ ಹೊರಗಡೆ ಬರ್ತಾ ಇದೆ. ಒಂಥರ ನೋಡೋದಕ್ಕೆ ಖುಷಿ, ಆದರೆ ಒಂಥರ ನೋಡೋದೇ ಖುಷಿ. ಬಟ್ ಈಚೆ ಅದೇನದೊಂಥರ ಗಲೀಜು ನೀರು. ನನಗಂತೂ ಮಹಾರಾಷ್ಟ್ರಕ್ಕೆ ಬಂದಮೇಲೆ ಎಷ್ಟು ಗಲೀಜು ಅಂತ ಅಂದರೆ, ಒಂದು ಮಳೆ ಬಂದರೆ ಸಾಕು ಕಸ ಕಡ್ಡಿ ಎಲ್ಲನೂ ಕೂಡ ಬರುತ್ತೆ. ಮೊದಲೇ ಗಲೀಜು, ಅದರಡೆಯಲ್ಲಿ ಈ ಥರ ಮಳೆ ಬಂದರೆ ಕೇಳೋದೇ ಬೇಡ, ಅಷ್ಟು ಗಲೀಜು ಮಾಡ್ಕೊಂಡಿದ್ದಾರೆ. ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರೋದ್ರಿಂದ ಆಮೇಲೆ ಜನಗಳು ಎಲ್ಲೆಂದರಲ್ಲಿ ಕಸನ ಬಿಸಾಕೋದು, ಈ ಥರ ಎಲ್ಲ ಬ್ಯಾಂಗ್ಳೂರಲ್ಲಿ ನಾನು ನೋಡಿಲ್ಲ. ಬಟ್ ಬ್ಯಾಂಗ್ಳೂರಲ್ಲೂ ಕೂಡ ಈ ಥರದ್ದು ಇದೆ. ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕ್ಲೀನ್ ಇದೆ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಈ ಒಂದು ಅಪಾರ್ಟ್ಮೆಂಟ್ ಒಳಗಡೆ, ನಮ್ಮ ಒಂದು ಇದರಲ್ಲಿ ಒಳಗಡೆಯಿಂದ ತುಂಬ ಕ್ಲೀನ್ ಇದೆ. ಎಷ್ಟು ಫುಲ್ಲು ಬೇರೆ 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 ವಿಂಗ್ಗಳು, ಬೇರೆ ಬೇರೆ ರೀತಿಯ ಮನೆಗಳು, ಅಪಾರ್ಟ್ಮೆಂಟ್ಗಳಿದೆ. ಬಟ್ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನೀರಿದೆ, ಬಟ್ ಹೋಗ್ತಾ ಮುಂದೆ ಏನಾಗುತ್ತೆ ಅಂದರೆ ಒಂದು ಗುಂಡಿ ಥರ ಇತ್ತು, ಅದು ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಈಚೆ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅಷ್ಟೇ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಥರನೇ ಆಗೋಗಿದೆ. ಅಷ್ಟು ಮಳೆಗೆ ಕೆಲಸನೂ ನಡೀತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಮಳೆಗೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಈಚೆ ಹೊರಗಡೆ ರೋಡಿಗೆ ಬಂದರೆ ಫುಲ್ಲು ನೀರೇ ನೀರು ನೋಡ್ಬೋದು. ನಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ನೀರಲ್ಲಿ. ಆದರೂ ನಾನು ನನ್ನ ಮಗಳು ನಡ್ಕೊಂಡು ಹೋದ್ವಿ. ಅವಳಿಗೆ ನೀರಂದ್ರೆ ನೋಡಿ ಇಲ್ಲಿ ಎಷ್ಟು, ನನಗಂತೂ ಇಲ್ಲಿ ಕ್ಲೀನ್ ಅನ್ನೋದೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಫುಲ್ಲು ನೀರಿಗೆ ಚಪ್ಪಲಿ ಏನೇನಿದೆ ಎಲ್ಲನೂ ಹರ್ಕೊಂಡು ಬರ್ತಾಯಿತ್ತು. ಸೊ ಎಷ್ಟು ಸೈಡಲ್ಲಿ ಹೋಗಬೇಕು ನೋಡಿದ್ವಿ, ಆದರೂ ಕೂಡ ನೀರಿನಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಕಡಿಮೆ ಆಗಿ ಹೋಗಿತ್ತು ಅನಿಸುತ್ತೆ ನೀರು. ಬೆಳಗ್ಗೆಯಿಂದ ಏನಾದರೂ ಹೋಗಿರ್ತಿದ್ರೆ ಫುಲ್ಲು ನೀರು ತುಂಬಿಕೊಂಡಿರೋದು. ಫ್ರೆಂಡ್ಸ್,
ಇಲ್ಲಿ ನೋಡ್ತಾ ಇರ್ಬೋದು ಹೊಳೆ ಮೇಲೆ ನಡ್ಕೊಂಡು ಹೋದಂಗೆ ಆಗ್ತಿದೆ, ಆ ಥರ ಫೀಲ್ ಆಗ್ತಿದೆ. ಫುಲ್ ನೀರಲ್ಲಿ ತುಂಬ್ಕೊಂಬಿಟ್ಟಿದೆ. ನೋಡಿದ್ರಲ್ಲ, ನಾನು ಇದಕ್ಕಿಂತ ಮುಂಚೆ ತೋರಿಸಿದ್ದೆ ಹೊಳೆನಲ್ಲಿ ಯಾವ ರೀತಿ ನೀರು ಹೋಗ್ತಾ ಇದೆಯೋ, ರೋಡ್ ಮೇಲೆ ಫುಲ್ ಮುಂಬೈಲಿ ಹಾಗೆ ನೀರು ಹೋಗ್ತಿದೆ ಗೈಸ್. ಇಲ್ಲಿ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡಿದ್ದಾಳೆ. ಬೋತ್ ಸೈಡ್, ಎರಡು ಸೈಡ್ ಕೂಡ ಫುಲ್ ನೀರಲ್ಲಿ ತುಂಬ್ಕೊಂಬಿಟ್ಟಿದೆ. ಸೊ ಅರ್ಧ ತನಕ ಹೋಗಿ ಮತ್ತೆ ವಾಪಸ್ ತಿರುಗ್ಕೊಂಡು ಬರ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಆಚೆ ಹೋಗೋದಕ್ಕಾಗಲ್ಲ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಮಳೆ ಬಿಟ್ಟಿತ್ತು, ಆಮೇಲೆ ಮತ್ತೆ ತಿರ್ಗ ಶುರುವಾಯಿತು. ಇಲ್ಲಿ ನೋಡ್ಬೋದು ಒಂದೇ ಸೈಡಲ್ಲಿ ನೀರು ಫುಲ್ಲು ಹೋಗ್ತಾ ಇದೆ. ಅದು ನೀರು ಏನೋ ಒಂಥರ ಸಿಕ್ಕಾಪಟ್ಟೆ ಒಂಥರ ಗಲೀಜು ಅಂತಲೇ ಹೇಳ್ಬೋದು. ಕಾಲು ಎಲ್ಲ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡ್ತು ನನಗಂತೂ ಬಂದುಬಿಟ್ಟು. ಅಪ್ಪ ಮುಂಬೈ ಅಂತೂ ಯಾಕೆ ಹೀಗಾಯಿತು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ, ಊರಿಗಿಂತನೂ ಜಾಸ್ತಿ ಮಳೆ ಎಲ್ಲ ಕಡೆ. ಆಲ್ಮೋಸ್ಟ್ ಇಲ್ಲೇನು ಮುಳುಗಿಲ್ಲ ಮನೆಗಳು, ಬಟ್ ಕೆಲವು ಕಡೆ ಫುಲ್ ಅಪಾರ್ಟ್ಮೆಂಟ್ಗಳು ಎಲ್ಲ ಮುಳುಗೋಗಿದೆ. ಇದು ನೀರನ್ನು ನೀವು ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ಬರ್ತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಇದು ಒಳಗಡೆ ನನ್ನ ಅಪಾರ್ಟ್ಮೆಂಟಿಂದ ಒಳಗಡೆ ಗೇಟಿಂದ ಬಂದೆ. ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ರೋಡ್ ವರ್ಕ್ ನಡೀತಾ ಇದೆ. ಅಲ್ಲಿ ಫುಲ್ ನೀರು ತುಂಬ್ಕೊಂಡು ಬಿಟ್ಟಿತ್ತು. ಇಲ್ಲೂ ಕೂಡ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ಥರ ಇತ್ತು ಅಂತ. ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ಎರಡೂ ಸೈಡ್ ಸಿಕ್ಕಾಪಟ್ಟೆ ನೀರಿತ್ತು. ಸೊ ಇವತ್ತು ಫುಲ್ ಹೋಲ್ ಡೇ ತುಂಬ ಅಂದರೆ ತುಂಬಾ ಮಳೆ ಬಂದಿದೆ. ಸೊ ನಾನು ಅದಕ್ಕೆ ನನ್ನ ಮಗಳಿಗೆ ಕ್ಲಾಸಸ್ ಇತ್ತು, ಬಟ್ ಎಲ್ಲೂ ಹೋಗಲಿಲ್ಲ. ಸೊ ಈಚೆ ಹೋಗ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು, ಬಟ್ ಎಲ್ಲೂ ಹೋಗೋದಕ್ಕಾಗಿರಲಿಲ್ಲ. ಫುಲ್ಲು ರೈನ್ ಕೋಟ್ ಹಾಕ್ಕೊಂಡ್ರು ಅಷ್ಟೇ, ಏನು ಹಾಕ್ಕೊಂಡ್ರು ಅಷ್ಟೇ, ಫುಲ್ಲು ಒದ್ದೆ ಆಗಿ ಹೋಗ್ಬಿಟ್ಟಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.